ದಾವಣಗೆರೆ ವಿಧಾನಸಭಾ ಮರು ಚುನಾವಣೆ. ಇಲ್ಲೇ ಶಾಮನೂರವ್ರ ಕುಟುಂಬ ನಿರ್ಣಾಯಕ ಆಗತ್ತೆ. ಒಂದು, ಶಾಮನೂರವ್ರ ಕುಟುಂಬ ಯಾರಿಗೆ ಹೇಳುತ್ತಾ ಅವ್ರಿಗೆ ಟಿಕೆಟ್ ಕೊಡಬೇಕು. ಅದು ಬಿಟ್ರೆ ಶಾಮನೂರ್ ಕುಟುಂಬ ಅವ್ರಿಗೆನ ಕೊಡ್ಬೇಕಾಗತ್ತ. ಯಾಕಂದ್ರೆ ಆ ಕುಟುಂಬನ ಎದುರು ಹಾಕೊಂಡು ಬೇರೆಯವರಿಗೆ ಕೊಡೋದ್ರೊಳಗ ಅರ್ಥ ಇಲ್ಲ ಅಥವಾ ಗೆಲ್ಲೋದಿಲ್ಲ. ಪಕ್ಷ ತನ್ನ ಒಂದು ಕ್ಷೇತ್ರನ ಬೇರೆ ಪಕ್ಷಕ್ಕೆ ಬಿಟ್ಟು ಕೊಡಬೇಕಾಗತ್ತ ಅನ್ನೋದು ಸೂಕ್ಷ್ಮವಾಗಿ ಶಾಮನೂರ್ ಕುಟುಂಬದವರು ಪಕ್ಷಕ್ಕೆ ಅರಿವಿಗೆ ತರಕತ್ತಾರ ಅಂತನ ಇಲ್ಲಿ ಅನ್ನಬಹುದು. ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಪಸಂಖ್ಯಾತರಿಗೆ ಅಲ್ಲಿ ಟಿಕೆಟ್ ಕೊಡ್ರಿ ಅಂತ ಹೇಳಿ. ಅದಕ್ಕೆ ಕೆಂಡ ಕಾರಿದ್ರು ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಅವರು. ಅಂದಮೇಲೆ ಟಿಕೆಟ್ ನಮಗ ಇರಲಿ ಅಂತ ಏನಾದ್ರು ಸೂಕ್ಷ್ಮವಾಗಿ ಹೈಕಮಾಂಡಕ್ಕೆ ಮೆಸೇಜ್ ಏನಾದ್ರು ಕೊಡಾಕತ್ತಾರ ಅನ್ನೋ ಶಾಮನೂರ್ ಕುಟುಂಬದವರು. ಬಹುಶಃ ಒಮ್ಮತದಿಂದ ಅವ್ರ ಮನ್ಯಾಗ ಯಾರಿಗಾದ್ರೂ ನಿಲ್ಲಿಸಬಹುದು. ಅದು ಅಲ್ದನ ಏನು ಜಮೀರ್ ಅಹಮದ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ಕೇವಲ ಸ್ಟೇಟ್ಮೆಂಟ್ ಆಗಿ ಉಳಿಯಂಗಿಲ್ಲ. ಇಲ್ಲೇ ಆ ಸ್ಟೇಟ್ಮೆಂಟು ಕಾರ್ಯರೂಪಕ್ಕೆ ಬರುತ್ತಾ. ಯಾಕಂತಂದ್ರೆ ಅವರೊಬ್ಬ ಸಚಿವರಾಗಿ ಅವರ ಮಾತನ್ನ ಆ ಸಮುದಾಯ ಕಡಿಗಣಿಸಂಗಿಲ್ಲ ಅಂದಾಗ, ಅಕಸ್ಮಾತ್ ಇಲ್ಲೇನಾದ್ರು ಶಿವಶಂಕರಪ್ಪನವ್ರು ಇರೋವರೆಗೂ ಬೇರೆಯವ್ರದ್ದು ಇಲ್ಲಿ ಹವಾ ಇರ್ಲಿಕ್ಕಿಲ್ಲ. ಅಂದ್ರೆ ಬೇರೆಯವ್ರದ್ದು ಒಂದು ಪ್ರಭಾವ ಕಡಿಮೆ ಇರ್ಬೋದಿತ್ತು. ಆದ್ರೆ ಶಿವಶಂಕರಪ್ಪನವ್ರು ಹೋದಾಗ ಬೇರೆಯವರು ನಮಗೂ ಟಿಕೆಟ್ ಕೊಡ್ರಿ, ನಾವು ಆಕಾಂಕ್ಷಿಗಳು ಅಂತ ಕೇಳೋದ್ರೊಳಗೆ ಏನ್ ತಪ್ಪೈತಿ? ಈ ಒಂದು ಹಿಂಟನ್ನ ತಗೊಂಡು ಬಹುಶಃ ಇಲ್ಲಿ ಜಮೀರ್ ಅಹಮದ್ ಅವರು ನೀವು ಯಾರಾದ್ರೂ ಒಬ್ರು ತಯಾರಾಗಿರಿ ಅಂತ ಹೇಳಿ ಅದೇ ಸಮುದಾಯಕ್ಕೆ ಏನಾದ್ರು ಕರೆ ಕೊಟ್ಟಿರ್ಬೋದನ್ನು. ಇಲ್ಲಿನೂ ಅಲ್ಗಳ್ಯಾಕ್ ಆಗಂಗಿಲ್ಲ. ಅಂದಮೇಲೆ ಅಲ್ಪಸಂಖ್ಯಾತರು ನಾವು ಈ ಕ್ಷೇತ್ರಕ್ಕ ಮತ್ತು ಪಕ್ಷಕ್ಕ ನಿಷ್ಠಾವಂತರು ಅದೀವಿ. ಶಿವಶಂಕರಪ್ಪನವ್ರು ಇರೋವರೆಗೂ ಅವರು ಆಡಳಿತ ಮಾಡಿದ್ರು, ಈಗಾದ್ರೂ ನಮಗ ಆ ಒಂದು ಕ್ಷೇತ್ರನ ಬಿಟ್ಟು ಕೊಡ್ರಿ, ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅನ್ನೋ ಕೂಗು ಬಹಳ ಹೇಳಾಕತೈತಿ. ಇದು ಸದ್ಯಕ್ಕ ಕಾಂಗ್ರೆಸ್ ಹೈಕಮಾಂಡಿಗೆ ತಲೆನೋವಾಗೈತಿ. ಇನ್ನೊಂದು ಮಜಾ ಏನಪ್ಪಾ ಅಂತಂದ್ರೆ, ಏನು ರಾಜ್ಯದೊಳಗೆ 2 ಉಪಚುನಾವಣೆ ಆಗಕತ್ತಾವಲ್ಲ, ಈ 2 ಉಪಚುನಾವಣೆಗೆ ಕಾಂಗ್ರೆಸ್ ದಿಂದ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳಿ ಒಂಥರ ಕ್ಯಾಬಿನೆಟ್ ಲೆವೆಲ್ ಮೀಟಿಂಗ್ ಮಾಡಾಕತೈತಿ ಸರ್ಕಾರ ಮಟ್ಟದಾಗ. ಅಂತಂದ್ರ ಈ ಪಕ್ಷ ಎಲ್ಲಿವರೆಗೂ ಬರಾಕತೈತಿ, ಈ ಪಕ್ಷದ ಸಿದ್ಧಾಂತ ಎಲ್ಲಿ ಹೊತ್ತು. 2 ಉಪಚುನಾವಣೆಕ್ಕ ಎರಡೇ 2 ಉಪಚುನಾವಣೆಕ್ಕ ಕ್ಯಾಂಡಿಡೇಟ್ ಶತಾಯ ಗತಾಯ ಇವರಿಗೆ ಟಿಕೆಟ್ ಫಿಕ್ಸ್ ಅಂತ ಸ್ಟಾರ್ಟಿಂಗ್ ಒಳಗ ಅನೌನ್ಸ್ ಮಾಡಿ ಪಕ್ಷದ ಕಾರ್ಯಕರ್ತರಿಗೆ ನೀವು ಪಕ್ಷಕ್ಕೆ ಬದ್ಧರಾಗಬೇಕು, ನಾವು ಯಾರಿಗೆ ಬಿ ಫಾರ್ಮ್ ಕೊಟ್ಟಿವಿ ಅವ್ರಿಗೆ ಗೆಲ್ಸೋ ಪ್ರಯತ್ನ ನೀವು ಮಾಡ್ಬೇಕನ್ನೋ ಖಡಕ್ ಸಂದೇಶ ಯಾಕೆ ಈ ಪಕ್ಷ ಕಾರ್ಯಕರ್ತರಿಗೆ ಕೊಡವಲ್ದು? ಯಾಕೆ ಕೊಡಬಾರ್ದು? ನೋಡೋಣ ಮುಂದೇನಾಗತ್ತ. ಈ ದಾವಣಗೆರೆ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಸಿಗುತ್ತಾ? ಶಾಮನೂರ್ ಕುಟುಂಬಕ್ಕೆ ಸಿಗುತ್ತಾ ಅಥವಾ ಶಾಮನೂರ್ ಕುಟುಂಬಕ್ಕೆ ಬಂಡಾಯ ಎದ್ದು ಅಲ್ಪಸಂಖ್ಯಾತರು ಏನಾದರೂ ಟಿಕೆಟ್ ಗಿಟ್ಟಿಸ್ತಾರ? ಇನ್ನ ಶಾಮನೂರ್ ಕುಟುಂಬನವರು ಟಿಕೆಟ್ ಗಿಟ್ಟಿಸಿದ್ರಂದ್ರೆ ಅವ್ರು ಗೆಲ್ತಾರ ಅಥವಾ ಶಾಮನೂರ್ ಕುಟುಂಬಕ್ಕೆ ಎದುರು ಹಾಕೊಂಡು ಬಂಡಾಯ ಎದ್ದು ಅಲ್ಪಸಂಖ್ಯಾತರು ಏನಾದರೂ ಟಿಕೆಟ್ ಗಿಟ್ಟಿಸಿದ್ರಂದ್ರೆ ಅವ್ರು ಏನಾದರೂ ಗೆಲ್ತಾರ? ಇಲ್ಲೇ ಬಿಜೆಪಿಯಿಂದ ಯಾರ ಹೆಸರು ಫೈನಲ್ ಆಗಿಲ್ಲ. ಬಿಜೆಪಿಯಿಂದ ಯಾರಾಗ್ತಾರ ಅನ್ನೋದು ಇನ್ನು ಸ್ವಲ್ಪ ನಿಗೂಢ ಐತಿ ಅಂತನ ಅನ್ಬೋದು. ಯಾಕಪ್ಪ ಅಂತಂದ್ರೆ ಬಿಜೆಪಿ ಕಾದು ನೋಡುವ ತಂತ್ರ ಏನಾದ್ರೂ ಬಳಸಾಕತೈತ. ಕಾಂಗ್ರೆಸ್ ದಿಂದ ಯಾರು ಉಮೇದುವಾರಿಕೆ ಸಲ್ಲಿಸ್ತಾರ ಅದರ ವಿರುದ್ಧವಾಗಿ ಕ್ಯಾಂಡಿಡೇಟ್ಗೆ ನಾವು ಆರ್ಸಾನ ಅಂತಂದು ಏನಾದ್ರೂ ಬಿಜೆಪಿ ಸ್ಟ್ರಾಟಜಿ ಮಾಡ್ಬೋದನ್ನ, ಏನಾಗತ್ತಂತ ನೋಡೋಣ. ಸೊ ಇದು ಆಗಿತ್ತು ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆ. ಇದೇ ತರ ನಮ್ಮ ಮತ್ತೆ ಬೇರೆ ವಿಶ್ಲೇಷಣೆ ಜೊತೆ ಬರ್ತೀನಿ.